ಯತ್ರ ನಾರಿಸ್ತು ಪೂಜ್ಯಂತೆ ರಮೆಯಂತೆ ತತ್ರತ ದೇವತಾ ಅರ್ಥಾತ್ ಎಲ್ಲಿ ನಾರಿ ಇರ್ತಾಳೋ ಅಲ್ಲಿ ದೇವತೆಗಳ ಒಂದು ವಾಸ ಇರುತ್ತದೆ ಅಂತ ಹೇಳುತ್ತೀವಿ. ಆದಿಕಾಲದಿಂದಲೂ ನಾರಿಯನ್ನು ಪೂಜೆ ಮಾಡುತ್ತಾ ಬಂದಿರುವಂಥ ನಮ್ಮ ಭಾರತ ದೇಶದಲ್ಲಿ ಮೇಗಾಸ್ಟಾರ್ ಚಿರಂಜೀವಿ ಅವರು ಹೇಳಿದಂಥ ಒಂದು ಮಾತು ತುಂಬ ನೋವಿನ ವಿಷಯ. ಮೇಗಾಸ್ಟಾರ್ ಚಿರಂಜೀವಿ ಅವರನ್ನು ನಾವು ಎಲ್ಲರೂ ನಮ್ಮ ನೆಚ್ಚಿನ ಹೀರೋ ಅಂಥೇಳಿ ಪೂಜೆ ಮಾಡ್ತೀವಿ. ಇವತ್ತು ಅವರು ಆಡಿದಂಥ ಮಾತು ಹೆಣ್ಣಿನ ಬಗ್ಗೆ ಒಂದು ನಿರ್ಲಕ್ಷ್ಯದ ಮಾತುಗಳನ್ನು ಆಡಿದ್ದಾರೆ. ಯಾಕೆ ಆಡಿದಾರೋ ಗೊತ್ತಿಲ್ಲ. ಆದರೆ ಅವ್ರು ಹೇಳಿದ ಮಾತು ಹೆಣ್ಣಿನಿಂದ ಏನನ್ನೂ ಸಾಧ್ಯ ಇಲ್ಲ, ಹೆಣ್ಣಿನಿಂದ ನಮ್ಮ ಒಂದು ವಂಶ ಬೆಳೆಯುವುದಿಲ್ಲ ಅಂತ ಹೇಳಿದ್ದಾರೆ. ನನ್ನ ಸೊಸೆ ಉಪಾಸನ ಮೊನ್ನೆ ಒಂದು ಹೆಣ್ಣು ಮಗುವಿಗೆ ಜನ್ಮ ಕೊಟ್ಟಿದ್ದಾಳೆ. ಅದು ಈಗ ನನ್ನ ಮನೆ ಹಾಸ್ಟೆಲ್ನಂತಾಗಿದೆ. ಇದು ನನಗೆ ತುಂಬ ಬೇಸರದ ಸಂಗತಿಯಾಗಿದೆ ಅಂತ ಹೇಳಿದ್ರು. ಅದಲ್ಲದೆ ಇನ್ನೂ ಒಂದು ಮಗುವಿನ ನಿರೀಕ್ಷೆಯಲ್ಲಿದ್ದಾರೆ ಅವರು. ಆ ಹೆಣ್ಣು ಮಗು ಮತ್ತೆ ಹುಟ್ಟುತ್ತದೆ ಅನ್ನುವ ಒಂದು ಭಯದಲ್ಲಿದ್ದಾರೆ. ಇದು ಯಾವ ಲೆಕ್ಕಕ್ಕೆ ಚೆನ್ನಾಗಿ ಅನಿಸುತ್ತೋ ಅವರಿಗೆ ಗೊತ್ತಿಲ್ಲ. ಆದರೆ ಅವರಿಗೆ ಹಡೆದಂಥ ಒಂದು ಜೀವಿ ಕೂಡ ಅದು ಹೆಣ್ಣು ಮಗು. ಅವ್ರ ತಾಯಿ ಕೂಡ ಹೆಣ್ಣು. ಆ ಅಮ್ಮ ಇಲ್ದೇ ಅವ್ರು ಹೆಂಗೆ ಬೆಳೆದ್ರು. ಅವ್ರ ಹೆಂಡತಿ ಕೂಡ ಒಂದು ಹೆಣ್ಣು ಮಗು ಇಲ್ದೇ ಮನೆ ಇಲ್ಲ. ಹೆಣ್ಣು ಇಲ್ದೇ ಅದು ಕುಟುಂಬನೇ ಅಲ್ಲ. ಹೆಣ್ಣಿಲ್ಲದ ಸಂಸಾರ ಇಲ್ಲ. ಹೆಣ್ಣು ಸಂಸಾರದ ಕಣ್ಣು ಅಂತಾರೆ. ಹೆಣ್ಣಿಲ್ಲದ ಸಂಸಾರ ಅಂದ್ರೇ ಒಂದು ಸ್ಮಶಾನಕ್ಕೆ ಸಮ ಅಂತ ಹೇಳ್ತಾರೆ. ಹೆಣ್ಣು ಮಕ್ಕಳ ಬಗ್ಗೆ ಇಂಥ ತಾತ್ಸಾರ ಭಾವ. ಒಬ್ಬ ಸ್ಟಾರ್ ನಟನಾಗಿ ಅನೇಕ ಜನರು ಇವ್ರ ಮೇಲೆ ಒಂದು ವಿಶ್ವಾಸ ಮಾಡಿಕೊಂಡು ಇವರನ್ನು ಮಾದರಿಯಾಗಿ ಇಟ್ಕೊಂಡಿರ್ತಾರೆ. ಈ ವ್ಯಕ್ತಿ ಹೆಣ್ಣಿನ ಬಗ್ಗೆ ಈ ಥರ ಮಾತಾಡಿದಾಗ ಯಾವ ರೀತಿಯ ಮನಸ್ಥಿತಿ ಇರ್ಬೋದು. ಇವರನ್ನು ನಾವು ಯಾವ ರೀತಿ ನಾವು ಅಭಿಮಾನಿ ಅಂತ ಹೇಳ್ಕೊಳ್ಳೋಕ್ಕೆ ನಾಚಿಕೆ ಆಗ್ತಿದೆ. ಇವರು ಯಾವ ಒಂದು ನಿರ್ಧಾರದಿಂದ ಈ ರೀತಿ ಹೇಳಿದ್ರು. ಹೆಣ್ಣಿಲ್ದೇ ಯಾವುದೇ ರೀತಿಯ ಹೆಣ್ಣು ಗಂಡು ಇಬ್ಬರು ಕೂಡಿದಾಗ ಮಾತ್ರ ಈ ಜಗತ್ತು ಮುಂದುವರಿಯುತ್ತದೆ. ಹೆಣ್ಣಿಲ್ಲದೆ ಗಂಡಿಲ್ಲ, ಗಂಡಿಲ್ಲದೆ ಹೆಣ್ಣಿಲ್ಲ. ಈ ಶಿವನು ಕೂಡ ಗಂಗೆಯನ್ನು ತಲೆ ಮೇಲೆ ಇಟ್ಕೊಂಡು ಪಾರ್ವತಿಯನ್ನು ಪಕ್ಕದಲ್ಲಿ ಇಟ್ಕೊಂಡಿದ್ದಾರೆ. ಶಿವ ಕೂಡ ಅರ್ಧ ನಾರೀಶ್ವರ ಅಂತ ಕರೆಸ್ಕೊಳ್ತಾನೆ. ಕೃಷ್ಣ ಕೂಡ ರಾಧೆಯಿಂದ ಅಪೂರ್ಣನು, ರಾಧೆ ಇಲ್ಲದೆ ಕೃಷ್ಣ ಕೂಡ ಅಪೂರ್ಣನು. ಹೆಣ್ಣಿಲ್ಲದೆ ನಾನು ಹೇಳುವುದು ಏನು ಇಷ್ಟಪಡ್ತೀನಿ ಅಂದರೆ, ಹೆಣ್ಣಿಲ್ಲದೆ ಏನನ್ನೂ ಸಾಧ್ಯ ಇಲ್ಲ. ಈ ಒಂದು ಜೀವರಾಶಿಗಳಲ್ಲಿ, ಕೋಟಿ ಜೀವರಾಶಿಗಳಲ್ಲಿ ಗಂಡು ಎಷ್ಟು ಮುಖ್ಯನೋ ಹೆಣ್ಣಿಗೆ ಕೂಡ ಅಷ್ಟೇ ಮುಖ್ಯ. ಹೆಣ್ಣನ್ನು ಪೂಜನೀಯ ಸ್ಥಾನದಿಂದ ನೋಡ್ತಾರೆ. ವಿಶೇಷವಾಗಿ ನಮ್ಮ ಭಾರತದಲ್ಲಿ ಹೆಣ್ಣನ್ನು ಪೂಜೆ ಮಾಡ್ತಾರೆ. ಹೆಣ್ಣನ್ನು ಪೂಜೆ ಮಾಡುವಂಥ ಈ ಒಂದು ದೇಶದಲ್ಲಿ ಒಂದು ದೊಡ್ಡ ಸ್ಟಾರ್ ಆಗಿ ಈ ರೀತಿ ಹೆಣ್ಣಿನ ಬಗ್ಗೆ ನೆಗ್ಲಿಜೆನ್ಸಿ ಮಾತಾಡಿದಾಗ, ಈ ರೀತಿ ಒಂದು ನೆಗೆಟಿವ್ ಮಾತಾಡಿದಾಗ, ಈಗಿನ ಕಾಲದಲ್ಲೂ ಕೂಡ ಇಂಥ ಪುರುಷರಿದ್ದಾರೆ ಅನ್ನುವ ಒಂದು ಭಯ ಹುಟ್ಟಿದೆ. ಮುಂದುವರೆದ ಭಾರತ ದೇಶ, ಮುಂದುವರೆದ ಸಮಾಜದಲ್ಲಿ ಒಂದು ಸೆಲೆಬ್ರಿಟಿ ಸ್ಟಾರ್ಗಳು ಈ ರೀತಿ ಹೇಳಿದಾಗ ಜನಸಾಮಾನ್ಯರು ಯಾವ ರೀತಿ ಲೆಕ್ಕ ಅಂತ. ಆಮೇಲೆ ಇನ್ನೊಂದು ಇವ್ರು ಹೇಳಿದ ಮಾತು ನಿಜಕ್ಕೂ ನಮಗೆ ಮನಸ್ಸಿಗೆ ನೋವಾಗಿದೆ. ಎಲ್ಲಿ ಹೆಣ್ಣಿನ ಒಂದು ಹೆಣ್ಣನ್ನು ಪೂಜೆ ಮಾಡ್ತಾರೋ ಅಲ್ಲಿ ದೇವತೆಗಳಿರ್ತಾರೆ. ಹೆಣ್ಣನ್ನು ಎಲ್ಲಿ ನಿರಾಕರಣೆ ಮಾಡ್ತಾರೆ, ಹೆಣ್ಣಿನ ಬಗ್ಗೆ ನಿಂದನೆ ಎಲ್ಲಿ ಮಾಡ್ಲಿಕ್ಕೆ ಪ್ರಾರಂಭ ಮಾಡ್ತಾರೆ ಅಂದಾಗ ಅವರ ಅಂತ್ಯ, ಅವರ ಒಂದು ಕೆಟ್ಟ ದಾರಿ ಪ್ರಾರಂಭ ಆಗಿದೆ ಅಂತಲೇ ಅರ್ಥ. ನಿಜವಾಗ್ಲೂ ಇದು ಚಿರಂಜೀವಿಯವರು ಈ ಮಾತನ್ನು ವಾಪಸ್ ತಗೊಂಡು ಹೆಣ್ಣಿನ ಬಗ್ಗೆ ಅಪಾರ ಗೌರವ ಇಡಬೇಕು. ಹೆಣ್ಣಿದ್ದ ಮನೆ ಸ್ವರ್ಗಕ್ಕೆ ಸಮಾನ ಅಂತಾರೆ. ಹೆಣ್ಣು ದೇವತೆಗೆ ಸಮಾನ. ಹೆಣ್ಣು ಮನಸ್ಸು ಮಾಡಿದರೆ ಸ್ವರ್ಗ ಮಾಡ್ತಾಳೆ. ನಾರಿ ಮುನಿದರೆ ಸ್ವರ್ಗ, ನಾರಿ ಮುನಿದರೆ ಮಾರಿ. ಅದನ್ನು ಅರ್ಥ ಮಾಡ್ಕೋಬೇಕು. ಒಂದು ದಿನ ಒಂದು ಕ್ಷಣ ನೀವು ಮನೆಯಲ್ಲಿ ಹೆಣ್ಮಕ್ಕಳು, ನಿಮ್ಮ ತಾಯಿ, ನಿಮ್ಮ ಹೆಂಡತಿ, ನಿಮ್ಮ ಹೆಣ್ಣು ಮಗು ಇಲ್ಲದೆ ನೋಡಿ ಆ ದಿನ ಹೇಗಿರುತ್ತದೆ ಅಂತ. ಅದಕ್ಕೆ ದಯವಿಟ್ಟು ಹೆಣ್ಣಿನ ಬಗ್ಗೆ ನಿಮ್ಮ ಮನಸ್ಸಿನಲ್ಲಿರುವಂಥ ಒಂದು ತಾತ್ಸಾರವನ್ನು ತೆಗೆದುಹಾಕಿ ಹೆಣ್ಣನ್ನು ಪೂಜೆ ಮಾಡಿರಿ. ಹೆಣ್ಣು ನಿಮಗೆ ಜನ್ಮ ನೀಡಿದ ತಾಯಿ ಹೆಣ್ಣು, ನಿಮ್ಮ ಹೆಂಡತಿ ಕೂಡ ಹೆಣ್ಣು. ಹೆಂಡತಿ ಇಲ್ಲದೇ ನಿಮಗೆ ಜೀವನ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಸೊ ಅದಕ್ಕಾಗಿ ನಾನು ಏನು ಹೇಳೋಕ್ಕೆ ಇಷ್ಟಪಡ್ತೀನಿ, ಚಿರಂಜೀವಿಯವರು ಮಾಡಿದ ಮಾತುಗಳು ದಯವಿಟ್ಟು ತಪ್ಪಾದ ಮಾತುಗಳು. ನೀವು ಈ ಮಾತನ್ನು ವಾಪಸ್ ತಗೊಳ್ಳೇಬೇಕು. ನೀವು ಒಬ್ಬ ಸೆಲೆಬ್ರಿಟಿ, ನಿಮ್ಮನ್ನು ನಾವು ಪಾಲಿಸ್ತೀವಿ, ನಿಮ್ಮನ್ನು ಆದರ್ಶವಾಗಿ ಇಟ್ಕೊಂಡಿರ್ತೀವಿ. ನಿಮ್ಮ ಆದರ್ಶವಾಗಿದ್ದಾಗ ನಿಮ್ಮ ನಡೆ, ನುಡಿ, ಸಂಸ್ಕಾರ ಕೂಡ ಆದರ್ಶಮಯವಾಗಿರಬೇಕು. ಹೆಣ್ಣನ್ನು ಪೂಜೆ ಮಾಡಿದಾಗ ಮಾತ್ರ ನಾವು ನಿಮ್ಮನ್ನು ನಮ್ಮ ಒಂದು ಅಚ್ಚುಮೆಚ್ಚಿನ ನಟ ಅಂತ ಹೇಳ್ತೀವಿ. ಇಲ್ಲಾಂದರೆ ಸಂಪೂರ್ಣವಾಗಿ ನಿಮ್ಮನ್ನು ಧಿಕ್ಕಾರ ಮಾಡ್ತೀವಿ. ಹೆಣ್ಣು ಪೂಜನೀಯ ಸ್ಥಾನ. ಹೆಣ್ಣಿಗೆ ಗೌರವ ಕೊಡಿ. ಹೆಣ್ಣಿನಿಂದಲೇ ಸ್ವರ್ಗ, ಹೆಣ್ಣಿನಿಂದಲೇ ಸರ್ವಸ್ವ. ಹೆಣ್ಣು ಮನಸ್ಸು ಮಾಡಿದರೆ ಏನೆಲ್ಲ ಮಾಡಬಹುದು. ದಯವಿಟ್ಟು ಹೆಣ್ಣನ್ನು ಪ್ರೀತಿಸಿ, ಹೆಣ್ಣನ್ನು ಬೆಳೆಸಿ, ಹೆಣ್ಣನ್ನು ಗೌರವಿಸಿ ಅಂತ ಹೇಳ್ತೀನಿ. ನಾನು ನಂದಿನಿ ಸನ್ಬಾಲ್. ತೆಲುಗು ಸ್ಟಾರ್ ಚಿರಂಜೀವಿ ಅವರು ತಮ್ಮ ಮನೆಯಲ್ಲಿ ಹೆಣ್ಣು ಮೊಮ್ಮಗಳು ಹುಟ್ಟಿದಾಳೆ ಅಂತ ಹೇಳಿ ಇನ್ನು ಎರಡನೇ ಮೊಮ್ಮಗ ಅಥವಾ ಹುಟ್ಟುವ ಇನ್ನು ನಿರೀಕ್ಷೆಯಲ್ಲಿದ್ದು ಅವರು ಮತ್ತೊಂದು ಹೆಣ್ಣು ಆಗಬಹುದು ಎಂಬ ನಿರಾಶೆಯಲ್ಲಿ, ಆತಂಕದಲ್ಲಿ ಹೆಣ್ಣು ಮಕ್ಕಳ ನಮ್ಮ ಒಂದು ಮನೆತನ ಹೆಣ್ಣು ಮಕ್ಕಳ ಹಾಸ್ಟೆಲ್ ಆಗಬಹುದು ಅಥವಾ ಹೆಣ್ಣು ಮಕ್ಕಳ ಪೀಳಿಗೆ ಹೆಚ್ಚಾಗಬಹುದು ಎಂಬ ಒಂದು ಭಯದಿಂದ ಆ ರೀತಿ ಮಾತಾಡೋದು. ಅವರು ಹೆಣ್ಣು ಮಕ್ಕಳಿಗೆ ಒಂದು ಧಕ್ಕೆ ಹತ್ತಾಗೆ ಮಾತಾಡಿದ್ದಾರೆ.
ಆ ರೀತಿ ಮಾತಾಡಬಾರ್ದು. ಹೆಣ್ಣಿನಿಂದ ಮನೆ ಅಂಗಳ ಬೆಳಗುತ್ತೆ, ಹೆಣ್ಣಿಲ್ಲದೆ ಮನೆ ಇಲ್ಲ. ಹೆಣ್ಣು ಮನೆಗೆ ಬಂದರೆ ಲಕ್ಷ್ಮಿ ಬಂದ ಹಾಗೆ. ಅವರು ಒಂದು ಹೆಣ್ಣಿನ ಬಗ್ಗೆ ತಾಯಿ ಒಂದು ಹೆಣ್ಣಾಗಿ ಅವ್ರ ತಾಯಿ ಅವರು ಈ ಸ್ಥಿತಿಗೆ ಮುಟ್ಟಬೇಕಾದರೆ ಅವ್ರ ತಾಯಿಯ ಒಂದು ಹೆಣ್ಣಿನ ಒಂದು ಕೈಯಲ್ಲಿ ಇರಬಹುದು. ಆ ರೀತಿ ಅವರು ಮಾತಾಡೋದು ಜನಸಾಮಾನ್ಯರಿಗೆ ಧಕ್ಕೆ ಹತ್ತಾಗಿ ಇರ್ತದೆ. ಅವರು ಈ ರೀತಿ ಮಾತಾಡಬಾರ್ದು. ಎಲ್ಲರೂ ಹೆಣ್ಣಾಗಲಿ ಗಂಡಾಗಲಿ ಎಲ್ಲರೂ ಸರಿಸಮಾನರು. ಹೆಣ್ಣಿನ ಬಗ್ಗೆ ಯಾವುದೇ ರೀತಿಯಾಗಲಿ ಈ ರೀತಿ ಮಾತಾಡೋದು ಎಲ್ಲರಿಗೂ ಸರಿ ಅನಿಸುವುದಿಲ್ಲ. ಅವರು ಹೆಣ್ಣು ಮಕ್ಕಳಿಗೆ ಈ ರೀತಿ ಮಾತಾಡೋದರಿಂದ ಎಲ್ಲರಿಗಲ್ಲಿ ಕ್ಷಮೆ ಕೇಳಬೇಕೆಂದು ನಮ್ಮದೊಂದು ವಿನಂತಿ. ನನ್ನ ಹೆಸರು ಚಂದ್ರಕಲಾ. ಚಿರಂಜೀವಿ ಅವ್ರಿಗೆ ನಾವೇನು ಹೇಳೋಕೆ ಇಷ್ಟಪಡ್ತೀವಿ ಅಂದರೆ, ನೀವು ಯಾವುದಕ್ಕೂ ಭಯ ಪಡಬೇಡ್ರಿ. ನಿಮಗೆ ಹೆಣ್ಮಕ್ಳು ಹುಟ್ಟಿದಷ್ಟು ನಿಮ್ಮ ಮನೆ ಸಂಸ್ಕೃತಿನ, ನಿಮ್ಮ ಪರಂಪರೆನ ಹಿಡಿತಾರೆ, ಅವರೇ ಹಿಡಿತಾರೆ. ಆ್ಯಕ್ಚುಲಿ ನಮ್ಮ ಭಾರತೀಯ ಸಂಸ್ಕೃತಿನ ಇವತ್ತು ಮುಂದುವರ್ಸ್ಕೊಂಡು ಹೋಗ್ತಿರೋದು ಅದೇ ಹೆಣ್ಮಕ್ಳು. ನಿಮ್ಮ ಪರಂಪರೆಯಿಂದ ಬರೋ ಹೆಣ್ಮಕ್ಳು ನಮ್ಮ ದೇಶಕ್ಕೆ ಕೀರ್ತಿ ತರಲಿ ಅಂತ ನಾವು ಭಾವಿಸ್ತೀವಿ ಅಷ್ಟೇ. ಈ ಥರ ಮಾತಾಡಬಾರ್ದಿತ್ತು, ಮಾತಾಡ್ಯಾರ, ಏನೂ ಮಾಡೋಕ್ಕಾಗಲ್ಲ. ಅವ್ರು ವಾಪಸ್ ತಗೋಲಿ ಆ ಮಾತನ್ನ. ನಮ್ಮ ಪರಂಪರೆನ ನಾವು ಕಾಪಾಡ್ಕೊಂಡು ಹೋಗ್ತೀವಿ, ಅದಕ್ಕೆ ಸಬಲರದೀವಿ. ಯಾವತ್ತೂ ಹೆಣ್ಮಕ್ಳು ಕಡಿಮೆ ಅಲ್ಲ, ದಿಟ್ಟರಾಗಿ ಇರ್ತೀವಿ. ಇದೇ ಥರ ಪೀಳಿಗೆನೂ ಮುಂದುವರಿತದೆ. ನೀವು ಯಾವುದಕ್ಕೂ ಭಯ ಪಡಬೇಡಿ. ನಿಮ್ಮ ಮನೆಗೆ ಹೆಣ್ಮಕ್ಳು ಹುಟ್ಲಿ. ಅದೇ ಭಯ ಪಡಬೇಡ್ರಿ, ಹೆಣ್ಮಕ್ಳು ಹುಟ್ಟಿದಟ್ಟು ಖುಷಿ ಪಡ್ರಿ ಅಂತ ಹೇಳಕತ್ತೀವ್ರಿ ಅವ್ರಿಗೆ. ಭಯ ಪಡಬೇಡಿ. ಜಗತ್ತೆಲ್ಲ ನಿಮ್ಮ ಜೊತೆಗದ, ದೇಶನೂ ನಿಮ್ಮ ಜೊತೆ ಅದ. ನಿಮ್ಮ ಮನೆಗೆ ಹೆಣ್ಮಕ್ಳು ಹುಟ್ಟಿದ್ರೆ ಅದಕ್ಕೆ ಯಾರೂ ಹಾನಿ ಮಾಡೋಂಗಿಲ್ಲ. ಅವ್ರು ನಿಮ್ಮ ಪರಂಪರೆನ ಎತ್ತಿ ಹಿಡಿಯೋಷ್ಟು ಅವ್ರಿಗೆ ನೀವು ಶಕ್ತಿ ಕೊಡ್ರಿ ಅಷ್ಟೇ. ನನ್ನ ಹೆಸರು ಶಂಕರಮ್ಮ ಪಾಟೀಲ್ ಅಂತ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.